ತನವ ಕೊಟ್ಟ ಗುರುವಿನ ಒಲಿಸಬೇಕು, ತನವ ಕೊಟ್ಟ ಲಿಂಗ ಒಲಿಸಬೇಕು. ಹೌದು ಹೌದು. ದಾನವ ಕೊಟ್ಟ ಜಂಗಮನ ಒಲಿಸಬೇಕು, ಕೂಡಲ ಸಂಗಮ ದೇವ ಅಂತ ಹೇಳ್ತಾರ. ದೇವರ ಒಲಿಸುಗೊತ್ತ ಯಾರು ಹೇಳಿಲ್ಲ. ಹೌದು ಹೌದು. ಮತ್ತ ಇನ್ಕಾಳೆ ನಮ್ಮ ಸರ್ ದೇವ್ರ ಬಗ್ಗೆ ಮಾತಾಡ್ಯಾರಿ. ಇಂಥ ದೇವ್ರನ್ನ ಇಂಥವ್ರ ಮುಕ್ತಿಗೆ ಹೊಂದ್ಸಾನತ್ತ ಹೇಳತ್ತ ನಾವು ಸರ್ಗೆ ಹೇಳಿದ್ದೀವು. ಅವ್ರೊಂದು ರೂಟನ ಬೇರೆ ಹಿಡಿದ್ರ ಅವ್ರ ರೂಟನ ಬೇರೆ ಹಿಡಿದು ಬಿಟ್ಟಾರಿ ಅವ್ರು. ಮತ್ತ ಹೇಳ್ತಾರ ಅವ್ರು. ಏನ್ ಹೇಳ್ತಾರಿಪ್ಪ? ಶೂನ್ಯದಲ್ಲಿ ನಮ್ಮ ದೇವ್ರು ಇದ್ದವ್ರ. ನಿರಂಕಾರದಾಗ ಸಹಿತ ಅವ್ರ ದೇವ್ರು ಇದ್ದಾನ ಅಂತ ಹೇಳ್ತಾರ. ಇರಿಬಿ 80 ಲಕ್ಷ ಜೀವರಾಶಿಗಳಿಗೆ ಅನ್ನ ಹಾಕಿದವ್ ನಮ್ಮ ದೇವ್ರ ಅಂತ ಹೇಳ್ತಾರ. ಹೇಳ್ಯಾರಿ. ನಿಮ್ಮ ದೇವ್ರ ಯಾರದಾರ್ರಿ ಹೇಳ್ತಾರಿ. ಮುಂದಿನ ಸಂದಿಗೆ ಅವರೆಲ್ಲ ತಿಳಿಸಿ ಮತ್ತೆ ಹೇಳ್ತಾರ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ ಅಂತ ಹೇಳ್ತಾರ. ಗುರುವಿನ ತಗೋಬೇಡ ಅಂತ ಹೇಳಿವ್ ನಾವು. ಯಾಕಪ್ಪ ಅಂದ್ರೆ ನಿಮ್ಮ ದೇವರ ಇದ್ರಂದ ಇನ್ನೊಬ್ರಿಗೆ ಯಾಕೆ ಗುರುಗಳು ಅಂದ್ರು ಅವರು? ಯಾಕೆ ಅನ್ಬೇಕಾಗಿತ್ತು? ಬರೇ ಒಬ್ಬ ನರ ಮಾನವರ ಕೈಯಾಗ ಸಿಕ್ಕ ನಿಮ್ಮ ದೇವರ ಗೋಳಾಗ್ಯಾನ. ಹೌದು, ಕರೆಯದ ಮಾತ. ಯಾಕಪ್ಪ ಅದ್ ಕೇಳಿದ್ರ ಯಾಕ್ರಿಪ್ಪ? ಇವತ್ತಿನ ದಿವಸ ಎಲ್ಲಿ ಮಾತಾಡಲಂತ ವಿಷಯಗಳನ್ನ ಇಲ್ಲಿ ಮಾತಾಡ್ಬೇಕಾಗ್ಯದ. ಹೌದೌದು, ಕರೆಯದ. ಹೆಂಗಾಗಿತ್ತಪ್ಪ ಅದ್ ಕೇಳಿದ್ರ ಇವ್ರ ದೇವರುಗಳು ಏನಾಗಿದ್ರಪ್ಪ? ಈ ದೇವರುಗಳಿಗೆ ಯಾರು? ಬ್ರಹ್ಮ, ವಿಷ್ಣು, ಮಹೇಶ್ವರ. ಎಲ್ಲಿ ಬಂದು ಸಿಕ್ಕೊಂಡಿದ್ರು ಇವರು? ಯಾವ ಅನಸೂಯ ದೇವಿ ಮನೆಗೆ ಬಂದಿದ್ರು. ಹೊಡೆ ಅನಸೂಯ ದೇವಿ ಮನೆಗೆ ಬಂದ್ರು. ಹೌದು. ಯಾಕಂದ್ರೆ ಮನೆಗೆ ಇವರು ಮಾನವರ ರೂಪ ತೊಟ್ಟು ಮನೆಗೆ ಬಂದಾಗ ಏನಾಗ್ಯದ? ಗದ್ಲ ಮಾಡಬೇಡಿ, ಶಾಂತ ಕೊಂಡ್ರಿ ಒಟ. ಸೌಕ ಜಗ್ಗಿಡ್ದು ಹೋಗ್ಲಿ. ಈಗ ಹತ್ಯದ ಬೆಂಕಿ. ಆಗ ಮನೆಗೆ ಬಂದಾಗ ಏನಾಗಿತ್ತಪ್ಪ ಅದು ಕೇಳಿದ್ರ? ಏನಾಗಿತ್ರಿಪ್ಪ ಆಗ? ಇವ್ರ ದೇವರುಗಳು ದಾನಕ್ಕೆ ಬಂದಾಗ ದಾನ ಬೇಡಿಲ್ಲ ಇವ್ರ. ಏನ್ ಬೇಡಾರಿ ಇವ್ರ? ಯವ ತಾಯಿ, ನಮಗ ಹಸು ಆಗ್ಯದ ಮತ್ತೆ ಭೋಜನ ಮಾಡಿಸು ಅಂದ್ರ. ಹೌದೌದು, ಕೇಳ್ಯಾರ ಮಾತಿದ ಅಂದಿದ್ದ ಖರೆ ಅದ. ಇವ್ರ ದೇವ್ರುಗಳು ನೋಡ್ರಿ, ಇವ್ರ ಕೆಲಸ ಅಂತ ಅದ. ಆಗ ಯಾವ ಅನಸೂಯ ದೇವಿ ಹೇಳ್ತಾಳ? ಏನ್ ಹೇಳ್ತಾಳ ಅನಸೂಯ ದೇವಿ? ಯಪ್ಪ ಭಗವಂತ, ಯಪ್ಪ ಭಗವಂತ, ನಿಮಗೆ ಏನ್ ಇಚ್ಛೆ ಆಗದ ಅದನ್ನ ಇವತ್ತಿನ ದಿವಸ ಮಾಡ್ತಾನ ಅಂತ ಹೇಳಿ ಅನಸೂಯ ದೇವಿ ಕರೆಯದ ಮಾತ. ಆಗ ಯಾವ ಬ್ರಹ್ಮ, ವಿಷ್ಣು, ಮಹೇಶ್ವರ ನೋಡ್ರಿ ಇವ್ರ ದೇವ್ರುಗಳ. ತಾಯಿ ಹಿಂಗ ನೀಡ್ರ, ನಮಗ ಊಟಕ್ಕೆ ನೀಡ್ರ, ಸ್ವಾರ್ಥ ಆಗುದಿಲ್ಲ. ಇವತ್ತಿನ ದಿವಸ ಹುಟ್ಟು ಮಾಡಿಸಲ ಊಟಕ್ಕೆ ನೀಡ ಅಂದವ್ರು ನಿಮ್ಮ ದೇವರುಗಳು. ನೋಡ್ರಿ ಇವ್ರ ದೇವ್ರುಗಳು ಎಂತ ಕೆಲಸ, ಎಂತ ಮಾತುಗಳದ ಇವ್ರ ದೇವ್ರುಗಳು. ಆಗ ಯಾವ ಅನಸೂಯ ದೇವಿ ಏನ್ ಮಾಡ್ಲಪ್ಪ ಅಂತ ಕೇಳಿದ್ರ? ಏನ್ ಮಾಡಲ್ರಿಪ್ಪ ಅನಸೂಯ ದೇವಿ? ಯಾವ ಗಂಡನ ಪಾದವನ್ನು ತೊಳೆದು ಯಾವ ತೀರ್ಥವನ್ನು ತಂದು ಹೊಡೆದಾಗ ಏನಾಗ್ಯಾರ ಇವರು ಗುರು ದೇವ್ರುಗಳು? ಇವರು ದೇವರುಗಳು 3 ಮಂದಿ ಕೂಸಾಗಿ ಬಿದ್ದಾರಿಲ್ಲ ಅನಸೂಯ ದೇವಿ. ನೋಡ್ರಿ ಇವ್ರ ದೇವ್ರುಗಳ ಕೆಲಸ ಎಂತಿಂತಾವದಾವ. ಯಾಕಪ್ಪ ಅದು ಕೇಳಿದ್ರ? ಇವ್ರ ದೇವ್ರು ಅಂತ ತಾಕತ್ತಿದ್ದಿಲ್ಲ, ಕೂಸಾಕ ಆಗ್ಬೇಕಾಗಿತ್ತು. ಬರೇ ನರ ಮಾನವರ ಕೈಯಾಗ ಸಿಕ್ಕ ಕೂಸಾಗಿ ಬಿದ್ದಾರೆ ಇವ್ರ. ಇವ್ರ ದೇವ್ರುಗಳ ಕೆಲಸ ನೋಡ್ರಿ ಇದು. ಆಗ ಏನ್ ಮಾಡ್ರಿಪ್ಪ ಅಂತ ಕೇಳಿದ್ರ? ಏನಾಯ್ತ್ರಿಪ್ಪ ಆಗ? ಯಾವ ಲಕ್ಷ್ಮೀ ಸರಸ್ವತಿ ಪಾರ್ವತಿಗೆ ಚಿಂತೆ ಹತ್ತು. ಮತ್ತೆ ಇವ್ರ ದೇವ್ರುಗಳಲ್ಲಿ ಇಂಥ ಕೆಟ್ಟ ಗುಣ ಅದಾವು. ಮತ್ತೆ ಇವ್ರ ದೇವ್ರು ಹೆಂಗ ಹೆಚ್ಚಾತಿರಿ ನೀವು ಹಿರಿಯರು? ಅನಸೂಯ ದೇವಿ ಮನೆಗೆ ಹೋದವ್ರು ಇನ್ನ ಹೊಳ್ಳಿ ಬಂದಿಲ್ಲ. ಆಗ ಯಾರು? ಲಕ್ಷ್ಮೀ ಸರಸ್ವತಿ ಪಾರ್ವತಿ ಎಲ್ಲಿ ಅನಸೂಯ ದೇವಿ ಮನೆಗೆ ಬಂದ್ರು. ಚಿಂತೆಯಾಗಿ ಏನ್ ಮಾತಾಡ್ತಾರ ನೋಡ್ರಿ. ಆಗ ಯಾವ ನಮ್ಮ ಅನಸೂಯ ದೇವಿ ಏನ್ ಮಾಡ್ಲಿಪ್ಪ ಅಂತ ಕೇಳಿದ್ರ? ಏನ್ ಮಾಡ್ಯಾಳ್ರಿಪ್ಪ ಅನಸೂಯ ದೇವಿ? 3 ಮಂದಿನ ಕೂಸು ಮಾಡಿ ಮಗ್ಗಲ ಮಲಿ ಕೊಟ್ಟು ಉಣಿಸ್ಯಾಳ. ಇವ್ರ ದೇವ್ರುಗಳು ನೋಡ್ರಿ. ಇವ್ರು 6 ತಿಂಗಳ 9 ದಿವಸ ಇವ್ರ ದೇವರುಗಳ ಅನಸೂಯ ದೇವಿ ಮನ್ಯಾಗ ಕೂಸಾಗಿ ಬಿದ್ದಾವ. ಆಗ ಲಕ್ಷ್ಮೀ ಸರಸ್ವತಿ ಪಾರ್ವತಿ ಮನೆಗೆ ಬಂದಾಗ ಅನಸೂಯ ದೇವಿ ಹೇಳ್ತಾಳ. ಏನ್ ಹೇಳ್ತಾಳ? ಯವ ತಾಯಿ, ನಿಮ್ಮ ದೇವರುಗಳು ಇಲ್ಲ ತೊಟ್ಟಲ್ದಾಗ ಮನೆಗ್ಯಾರ. ಹೌದು, ನೀವ ಕೂನ ಹಿಡ್ಕೊಂಡು ಹೋಗ್ರಿ ಅಂದ್ರ. ಹೌದೌದು. ಆಗ ಲಕ್ಷ್ಮೀ ಸರಸ್ವತಿ ಪಾರ್ವತಿಗೆ ಚಿಂತೆ ನಡೀತು. ಏನಂತ ಚಿಂತೆ ನಡೀತು? ಲಕ್ಷ್ಮೀ ಇದ್ದಕ್ಕೆ ಇವ ಬ್ರಹ್ಮ ಅಂದ್ರಂದ ಅಲ್ಲಿದ್ ಹೋಗ್ತದ. ಮತ್ತವ್ರು ಏನ್ ಮಾಡಿಪ್ಪ ಅಂದ್ರ? ಏನ್ ಮಾಡ್ಯಾರಿಪ್ಪ? ಎಲ್ಲ 3 ಮಂದಿ ಒಂದೇ ರೂಪದಾಗ ಇದ್ದಾಗ ತಾಯಿ ನಮ್ಮ ಕಡೆನ ಆಗುದಿಲ್ಲ, ನೀನ ಅವ್ರನ್ನ ದೊಡ್ಡವ್ರು ಮಾಡಿ ತೋರ್ಸು ಅಂದ್ರ. ನೋಡ್ರಿಪ್ಪ ಇವ್ರ ದೇವ್ರುಗಳು ಹೆಂಗಾಗಿ ಬಿದ್ದಿರಿ, ಎಲ್ಲಿ ಕೇಳಕತ್ತಾರ ಶಮ. ಆಗ ಯಾವ ಗಂಡನ ಪಾದವನ್ನ ತೊಳೆದು ಕರ್ಮನ್ನೊಳಗ ತೀರ್ಥ ತಂದ 3 ಮಂದಿಗೆ ಹೊರದಾಗಿ ಎದ್ದು ನಿಂತಾರ ನಿಮ್ಮ ದೇವರುಗಳು.
ಗುರುವಿನ ಗುರು ಬೃಹಸ್ಪತಿ. ಹಾ ಹಾ ನಿಮ್ಮ ದೇವ್ರು ಎಲ್ಲಿ ಹಣ್ಣು ಹಾಕಿರಪ್ಪ ಆಗ 6 ತಿಂಗಳು 9 ದಿವಸ ಎಲ್ಲಿ ಹೋಗಿದ್ರಿಪ್ಪ ಇವ್ರ ದೇವರುಗಳೆಲ್ಲ? ಅದಕ್ಕ ಹಾ ಹಾ ಯಾಕಪ್ಪ ಅಂದ್ರ ಯಾಕ್ರಿಪ್ಪ ಏನಾಗ್ಯದ? 3 ಮಂದಿ ಕೂಡಿ ಒಂದು ಮಾತು ಹೇಳ್ಯಾರ ಅವ್ರ. ಏನ್ ಹೇಳ್ಯಾರ? ಯಪ್ಪ ಹಾ ಗುರುನು ನೀನ, ಬ್ರಹ್ಮನು ನೀನ, ವಿಷ್ಣುನು ನೀನ, ಎಲ್ಲಾನು ನೀನ. ಎಲ್ಲ 3 ಮಂದಿನ ನೀನ ಅನ್ಬೇಕಾದ್ರ ಒಂದು ಕಾರಣದ. ಏನ್ ಕಾರಣದ? 3 ಮಂದಿ ಏನು ಒಂದೊಂದು ಕೆಲಸ ಮಾಡ್ತಿದ್ರಲ್ಲ, ಹಾ ಹಾ ಆ ಕೆಲಸ ನಮ್ಮ ಗುರು ಮಾಡಂತ ಸಭೆಯೊಳಗೆ ಕೈ ಎತ್ತಿ ಹೇಳ್ತೀನಿ ಮಾತ. ಹೌದು 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 ಕರೆದ ಮಾತ. ಅದಕ್ಕ ಹಾ ಸಭಾ ಪಂಡಿತರಂದ್ರ ಹೆಂಗಪ್ಪ ಅಂತ ಕೇಳಿದ್ರ, ಹೆಂಗ್ರಿಪ್ಪ? ಕೂತ್ ಸಭಾದವ್ರ ಜಡ್ಜ್ ಇದ್ದಂಗ, ಜಡ್ಜ್ ಇದ್ದಂಗ, ಎಡ್ಡು ಮ್ಯಾಳಂಗ ಮಾಸ್ತರ್ಗಳು ವಕೀಲರು ಇದ್ದಂಗ. ವಕೀಲ್ ಇದ್ದಂಗ. ನಾವು ಎಷ್ಟ ಜಿಗಿದಾಡಿ ಎಷ್ಟ ಮಾತಾಡ್ರು ಫೈನಲ್ ಮಾಡೋರು ಕೂತ್ ಇಲ್ಲಿ ಜಡ್ಜ್ ಅದಾರ. ಕೂತ್ ಸಭಾದವ್ರ ಜಡ್ಜ್ ಇದಾರಂತ ಮಾತನ್ನ ಹೇಳಿ ಹೇಳಿ ಏನ್ ಕೆಲಸ ಮಾಡ್ಯಾನ ಮತ್ತ ದೇವ್ರ ಇವನ ಇಂತ ಕೆಲಸ ಮಾಡ್ಯಾನ ನಮ್ಮ ಕೊಟ್ನಾಳ ಮಾಸ್ತರ್ ಹೇಳ್ತಾರ. ಹೇಳ್ತಾರಿಪ್ಪ ಹೇಳ್ತಾರ. ಸಭಾದವ್ರು ಹೆಂಗ ಕೂತಾರಪ್ಪ ಅಂತ ಕೇಳಿದ್ರೆ ಇವತ್ತಿನ ದಿವಸ ಹೆಂಗ್ ಕೂತಾರಿಪ್ಪ? ಏನ ಮಾಸ್ತರ್ನೇನು ಪ್ಯಾಂಟ್ ಗಟ್ಟೈತೋ ಏನೋ ಪೂಜಾರ್ದೇನು ದೋತ್ರ ಗಚ್ಚೈತೆ ನೋಡ್ಲ ಕೂತಾರ ಇವ್ರ. ಹೌದು ಕರೆದ ಮಾತ. ಮಂಗಳಾರ ತಾಗೋದ್ರೊಳಗೆ ಒಂದರ ಟರ್ ಅನ್ನಬೇಕಿಲ್ಲಿ. ಇಲ್ಲಿ ಫೈನಲ್ ಮಾಡೋರು ಕೂತಾರ. ನಾವ ಅನ್ನಂಗಿಲ್ಲ, ನಾವ ಹೆಚ್ಚತ್ತ. ಹೌದೌದು ಅದಾರಿಪ್ಪ ಫೈನಲ್ ಮಾಡೋರು. ಜಡ್ಜ್ ಸ್ಥಾನದಾಗ ಕೂತಂತ ಹಿರಿಯರದಾರ, ಹಾ ಅವರ ನಿರ್ಣಯ ಮಾಡ್ತಾರ. ಅದಕ್ಕೆ ಇನ್ನೊಂದು ವಿಷಯ ಹೆಂಗಪ್ಪ ಅಂತ ಕೇಳಿದ್ರ, ಹೆಂಗ್ರಿಪ್ಪ ಇನ್ನೊಂದು ವಿಷಯ? ಗುರು ಎಲ್ಲಿ ಕಾಪಾಡಿದಾನಂತ ಮಾತನ್ನ ಹೇಳ್ಬೇಕಾಗ್ಯದ. ಹೇಳಬೇಕ್ರಿ ಸರ್ ಇಲ್ಲಿ. ಯಾವ ಕಾಶಿಲಿಂಗ ಸೂರು ಮುತ್ತಾಗ ಹೇಳ್ತಾನ, ಏನು ಹೇಳ್ತಾನ? ಆಗ ಸೂರು ಮುತ್ತ ಒಂದು ಮಾತನ್ನ ಕೇಳ್ತಾನ. ಏನ್ ಕೇಳ್ತಾನ್ರಿಪ್ಪ ಸೂರು ಮುತ್ಯ? ಯಪ್ಪ ಗುರುವೇ, ಅಯ್ಯಪ್ಪ ಗುರುವೇ, ನಿನ್ನ ಸೇವೆ ಮಾಡ್ಕೊತ ನಾ ಇಲ್ಲಿ ಕಾಲ ಕಳೆದನು. ಹಾ ಹಾ ಎಲ್ಲ ನಾಡೆಲ್ಲ ತಿರುಗಾಡಿ ಬಂದನು. ಹೌದು. ಇನ್ನೊಂದು ನಾಡು ಉಳ್ದದ, ಆ ನಾಡಿಗೆ ಹೋಗ್ತಾನಂತ ಹೇಳಿದವ. ಹೌದೌದು ಕೇಳ್ಯಾನ. ಆಗ ಗುರು ಹೇಳ್ದ, ಏನ್ ಹೇಳ್ತಾನ್ರಿಪ್ಪ ಗುರು? ನೀ ಯಾವ ನಾಡಿಗೆ ಹೋಗು, ಹಾ ನಿನ್ನ ಮುಂದೆ ಗುರಿ ಇರ್ಲಿ, ನಾ ಹಿಂದೆ ನಿನ್ನ ಬೆನ್ನ ಇರ್ತಾನಂತ ಹೇಳಿದವ. ಹೌದು ಕರೆದ ಮಾತ. ಗುರುವಿನ ಮೇಲೆ ನೆದರಿಟ್ಟು ನೀ ನಡೆದ್ರ ನಿನ್ನ ಬೆನ್ನ ನಾ ಇರ್ತಾನಂತ ಕಾಶಿಲಿಂಗಪ್ಪ ಹೇಳಿದಾಗ ಸೂರು ಮುತ್ತ ಎಲ್ಲಿಗೆ ಹೋದ? ಸಾಯಿ ನಾಡಿಗೆ ಹೋದ. ಸಾಯಿ ನಾಡಿಗೆ ಹೋದ. ಅಲ್ಲಿ ಏನಾಗಿತ್ತಪ್ಪ ಅಂತ ಕೇಳಿದ್ರ, ಏನಾಗಿತ್ರಿಪ್ಪ ಅಲ್ಲಿ? ಯಾವ ಅರಸ ಲಗಮಾನ ದೇಸಾಯಿಗೆ ಹಿರಿಬ್ಯಾನ್ ಹತ್ತಿತ್ತು. ಹೌದು ಹೌದು ಹಿರಿಬ್ಯಾನ್ ಹತ್ತಿತ್ತು. ಆಗ ಏನ್ ಮಾಡಿದಪ್ಪ, ಅರಸ ಒಂದು ಮಾತು ಕರಾರ್ ಇಟ್ಟಿದ್ದವ ಅಲ್ಲಿ. ಏನ್ ಕರಾರ್ ಇಟ್ಟಿದ್ರಿಪ್ಪ ಅರಸ? ಯಾರ ನಮ್ಮ ಅರಸನ ಬ್ಯಾನಿ ಪರಿಹಾರ ಮಾಡ್ತಂತ ಬರ್ತಾರಲ್ಲ, ಅರಸನ ಬ್ಯಾನಿ ಪರಿಹಾರ ಆದ್ರ ಬಿಡ್ತನು, ಇಲ್ಲ ನಿಮ್ಮನ್ನ ಬಂದಿ ಕಾಣ್ಯಾಗ ಹಾಕ್ತನು ಅಂತ ಹೇಳ್ತದ. ಹೌದು ಹೌದು ಅವ್ರು ಫಿಕ್ಸ್ ಐತ್ರಿ ಅದ ಮಾತ. ಹಿಂಗ ಎಷ್ಟೋ ಮಂದಿ ಸಿದ್ರೆಲ್ಲ ಬಂದ ಅಲ್ಲಿ ಬಂದಿ ಕಾಣ್ಯಾಗ ಬಿದ್ದಿದ್ರು. ಆಗ ಯಾವ ಡಾಲಗಾಂವ್ ಗುಡ್ಡದ ಮೇಲೆ ನಾಡಿನ ಹೊಲಮ ಯಾರು ನೋಡ್ಯಾರಂದ್ರ ಸೂರು ಮುತ್ತ ನೋಡ್ಯಾನ. ಕರೆಯದ ಮಾತ. ನಾಡಿನ ಹೊಲಮನ ನೋಡಿ ಆರ್ಯವಡನ ಬಿಟ್ಟು ಸಾಯಿ ನಾಡಿಗೆ ಹೋದ. ಆಗ ದ್ವಾರಪಾಲಕರ ಕೇಳ್ತಾರ, ಏನ್ ಕೇಳ್ತಾರಿಪ್ಪ ದ್ವಾರಪಾಲಕರ ಸೂರು ಮುತ್ಯಾಗ? ಏ ಪೂಜಾರಿ, ನೀ ಯಾವ ನಾಡದ ಸಿದ್ಧ, ಯಾವ ದೇವರ ಪೂಜಾರಿ ನಮ್ಮ ಅರಸಗೆ ಬ್ಯಾನ್ ಎತ್ತದ ಪರಿಹಾರ ಮಾಡ್ತಂತ ಕೇಳ್ರವ್ರ. ಆಗ ಸೂರು ಮುತ್ತ ಒಂದು ಮಾತನ್ನ ಹೇಳ್ತಾನ. ಏನ್ ಹೇಳ್ತಾನ್ರಿಪ್ಪ? ಯಪ್ಪ, ನಾ ಜಮಖಂಡಿ ನಾಡದ ಸಿದ್ಧ, ಕಾಜಿ ಬೆಳಿಗ್ಗೆ ಪೂಜಾರಿ, ಕಾಶಿಲಿಂಗ ನನ್ನ ಗುರುದನ. ಹೌದು. ಇವತ್ತಿನ ದಿವಸ ರಾತ್ರಿ ನನ್ನ ಗುರು ಸಪ್ಪಣದಾಗ ಬಂದು ಏನ್ ಹೇಳ್ತಾನ ಮುಂಜಾನೆ ಹೇಳ್ತಾನಂದ. ಹೇಳ್ತಾನಂತ ಹೇಳಿದ ಅವರಿಗೆ. ಆಗ ಅವ್ರು ಏನ್ ಮಾಡ್ರಿ, ಇವನು ಹೊರಗೆ ಬಿಡಲಿಲ್ಲ. ಏ ಪೂಜಾರಿ ಇಲ್ಲೇ ಬಂದು ಕುಂಡ್ರ ಅಂದ್ರ ಅವ್ರು. ಹೌದು. ಆಗ ಹೆಂಡ ಸಿದ್ಧರ ಜೋಡಿ ಇವನು ಬಲ್ಲೆ ಕೂತ ಯಾವ ರಾತ್ರಿ ಸಪ್ಪಣದ ಒಳಗ ಬಂದ ಗುರು ಹೇಳಿದ ಮಾತ ಏನ್ ಹೇಳ್ತಾನ್ರಿಪ್ಪ ಗುರುವ? ಏ ಮಗನ, ನೀ ಅಂಜಬೇಡ, ನಿನ್ನ ಹಿಂದೆ ನಾ ಅದನ. ಹೌದು ಹೌದು ಅರಸನ ಬ್ಯಾನಿ ಪರಿಹಾರ ಮಾಡ್ಲಕ್ಕ ನಿನ್ನ ಜೋಡಿ ಹಡಕ ಕೊಟ್ಟು ನಿತ್ತನ. ನಿನ್ನ ಬೆಣ್ಣ ನಾ ಇರ್ತಾನ, ಅಂಜಬೇಡ ಅಂತ ಹೇಳಿದಾಗ ಅಲ್ಲೊಂದು ಮಾತನ್ನ ಹೇಳ್ತಾನ ಗುರು. ಏನ್ ಹೇಳ್ತಾನ್ರಿಪ್ಪ ಗುರು? ಬಂಡರೋನ ಬೀಸಿ ತಳಗ ಮ್ಯಾಲ ಹೊಚ್ಚಿ 3 ದಿವಸ ಅವನ ಬಾಗಲವನ್ನ ಹಾಕಿ ಕೋಲಿ ಒಳಗ ಪ್ಯಾಕ್ ಇಡ್ರಿ. ಹೌದು. 4ನೇ ದಿನಕ್ಕೆ ತೆರೆದು ನೋಡ್ರಿ, ಅವಾಗ ಆರಾಮ ಆಗ್ತದ ಅಂತ ಹೇಳಿದ. ಆಗ ಅವ್ರು ಅಂದ್ರು, ಏನಂದ್ರಿಪ್ಪ ಅವರು? ಅವನ ಮಗಲ 100 ಮಂದಿ ಕೂತಿದ್ದೇವೆ ವ್ಯವಸ್ಥೆ ಮಾಡ್ಲಕ್ಕ. ನಮ್ಮ ಅರಸ ಈಗ ಸಾಯ್ತಾನ,
ಹಾಕಿದೀವು ಹೌದೌದು 3-4 ದಿನ ಗಟ್ಲೆ ನೀ ಕೋಲ್ಯಾಗ ಹಾಕಿ ಇಡಂದ್ರ ಅವ್ಯಾಂಗ ಉಳಿತಾನು ಅಂದ್ರ ಅವ್ರ ಇದು ಹೆಂಗ್ ಉಳಿತೈತಿ ಅನ್ನುವಂತ ವಿಚಾರ ನಡೀತು. ಆಗ ಸೂರ್ಯಮುತ್ತ ಒಂದು ಮಾತನ್ನ ಹೇಳ್ತಾನ. ಏನ್ ಹೇಳ್ತಾನ? ಯಪ್ಪ ನನ್ನ ಮೇಲೆ ವಿಶ್ವಾಸ ಇರ್ಲಿಕ್ಕೂ ನನ್ನ ಗುರುವಿನ ಮೇಲೆ ವಿಶ್ವಾಸ ಇದ್ರ ವಿಶ್ವಾಸ ಇದ್ರ ಇವತ್ತಿನ ದಿವಸ ಆ ಕೆಲಸ ಮಾಡ್ರಿ ಅಂತ ಹೇಳಿದಾಗ ಆಗಂದ್ರೆಲ್ಲ ಕೂಡಿದಂತ ಜನ ಎಲ್ಲ ಏನಂದ್ರಿಪ್ಪ? ಕೂಡಿದಂತ ಜನ ಎಲ್ಲ ಹೆಂಗಾದ್ರು ಇನ್ನೇನ್ ಅರಸು ಉಳಿದಿಲ್ಲ. ಎಷ್ಟೋ ಮಂದಿನ ಬಂದಿ ಕಾನ್ಯಾಗ ಹಾಕಿದೀವು ಇವಾಬ್ ಜಮಖಂಡ ನಾಡು ಸಿದ್ದನ ಒಳಗಡೆ ಹಾಕೋದಾಗ್ಲಿ ಅಂತ ಹೇಳಿ ಅವ್ರ ಬಂಡಾರವನ್ನ ಹಾಸಿ ಹಚ್ಚಿ ಬಾಗಲ ಹಾಕಿ 3 ದಿವಸ ಕೋಲಿ ಒಳಗೆ ಪ್ಯಾಕಿಟ್ರು 4ನೇ ದಿವಸಕ್ಕೆ ತೆರೆದು ನೋಡಿದಾಗ ಸುಮ್ಕೊಡ್ರಿ 4ನೇ ದಿವಸ ತೆರೆದು ನೋಡಿದಾಗ ಬಂಗಾರ ಭರಣ ಕೂತದೆ ಯಾವ ಲಗಮಾನ ದೇಸಾಯ. ಹೌದು ಹುಲಿಯ ಹೌದು. ಆಗ ಯಾವ ಅರಸ ಲಗಮಾನ ದೇಸಾಯ ಹೇಳ್ತಾನ. ಏನು ಹೇಳ್ತಾನ? ಏ ಜಮಖಂಡಿ ನಾಡು ಸಿದ್ಧ ಏ ಕಾಜಿ ಬೆಳಗ್ಗೆ ಪೂಜಾರಿ ಏನು ಬೇಡ್ತಿ ಬೇಡ ಅಂದವ. ಏನು ಬೇಡ್ತಿ ಬೇಡದ್ನಾಗ ನನಗೆ ರೊಕ್ಕ ಬೇಡ, ರೂಪಾಯಿ ಬೇಡ, ಹೊಲ ಬೇಡ, ಮಣಿ ಬೇಡ, ಏನು ಬೇಡ ಅಂದವ. ಬೆಳ್ಳಿ ಬೇಡ, ಬಂಗಾರ ಬೇಡ, ಏನೇನು ಬೇಡ ಅಂದ. ಏನಿಲ್ಲಿ ಬಂದಿ ಕಾನದೊಳಗೆ ಸಿದ್ಧರನ್ನ ಹಾಕಿದಿಲ್ಲ. ಹೌದು. ಈ ಅಟ್ಟು ಸಿದ್ಧರನ್ನ ಬಿಟ್ಟು ಬಿಡತ್ ಹೇಳಿದಾಗ ಹೌದು ಗುರುವಿನ ಮಾತನ್ನ ಕೇಳಿ ಶಿಷ್ಯ ಇಂಥ ಪವಾಡ ಮಾಡ್ಯಾನ ಸರ. ಇರ್ಲಿ ಮತ್ತೆ ಮುಂದಿನ ಸಂದಿಗೆ ನಮ್ಮ ಸರ್ ಏನ್ ಮಾತಾಡ್ತಾರ ಮಾತಾಡ್ಲಿ ದೇವ್ರ ಬಗ್ಗೆ. ಮತ್ತೆ ನಮ್ಮ ಇನ್ಕ ಸುಭಾಷ್ ಮಾವ ಬಂದಿದ್ದು ನಾಳೆ ಹರಿಯಂತಕ ಬಿಡಂಗ್ಲ ತಿಳ ನೀ ಕಾಣವಲ್ಲಾಗ ನಾವು ಅವ್ರು ಎಲ್ಲ ಹಿಂದಿನ ಬಾಜು ಕೂತಾರ ಕಾಣ್ತಾರ. ಯಾರು ಗೊತ್ತರ ಹೋದ್ರ ಅವ್ರು ಊರಾಗ್ರಿ ಅದಾರಿ ಬಂದ್ರ ಅಲ್ಲಿ ಬರ್ತಾರ್ರಿ. ಅದಕ್ಕ ಗುರು ಏನ್ ಪವಾಡ ಮಾಡಿ ತೋರ್ಸ್ಯಾನಂತ ಮಾತು ನಾವು ಹೇಳಿದ್ವು. ಹೌದು. ಮತ್ತ ಅದಕ್ಕ ದೇವ್ರ ಏನ್ ಮಾಡ್ಯಾನ ಅನ್ನೋದು ಅವ್ರು ಹೇಳ್ಬೇಕ. ಹೇಳ್ತಾರಿಪ್ಪ ಹೇಳ್ತಾರ. ಬರ್ರಿ ಇದು ಏನ ಮಾತಾಡಿದ್ವಿ ಗೊತ್ತಾಗ್ಲಿಲ್ರಿ ನಿಮಗ? ಆ ವಿಷಯ ಬಗ್ಗೆನ ವರ್ಣನೆ ಮಾಡಿ ಹೇಳತ್ತಾರ್ರಿ ಅಂತ್ಯಾರಾಗ. ಗುರು ಪಾವಡ್ ಮಾಡಿದ ಗುರುವಿಂದ ಹೇಳತ್ತಾರ, ದೇವ್ರ ಪಾವಡ್ ಮಾಡಿ ದೇವ್ರಿಂದ ಹೇಳತ್ತಾರ. ಮುತ್ತಪ್ಪನಾಗಪ್ಪ ಒಂದು ನಿಮಿಷ ಅಲ್ಲ ರೀ. ಹಳಿ ಕತ್ತಿನೂ ಬೇಡ, ಹೊಸ ಕತ್ತಿನೂ ಬೇಡ. ಮಮ್ಮ ಹೊಸ ದಿನ ಯಾವ ಸಂತ್ಯಾಗಾರ ತರದು ಇದನ್ನ